ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅಚ್ಚು ಗೌಡ. ಇವಾಗ ಒಂದು ಟಾಪಿಕ್ ತಂದಿದ್ದೀನಿ, ಓಕೆನಾ? ಅದೇನು ಟಾಪಿಕ್ ಅಂತಂದರೆ, ಇವಾಗ ಟ್ರೆಂಡಿಂಗಲ್ಲಿರೋದು ಏನಂತಂದರೆ, ಎಷ್ಟೊಂದು ಜನ ವೀಡಿಯೋಸ್ ಮಾಡಿ ಹಾಕ್ತಾರೆ. ಒಂದೇ ದಿನದಲ್ಲಿ, ಒಂದೇ ತಿಂಗಳಲ್ಲಿ, ಒಂದೇ ವಾರದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, 4000 ವಾಚ್ ಅವರ್ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ತೀರಾ, ನಮಗೂ ಗೊತ್ತು. ಅದು ಒಂದೇ ದಿನದಲ್ಲಿ, ಒಂದೇ ವಾರದಲ್ಲಿ, ಒಂದು ತಿಂಗಳಲ್ಲಿ ಅದು ಆಗೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ನಾವು ಒರಿಜಿನಲ್ ಕಂಟೆಂಟ್ ಹಾಕಬೇಕು, ನಾವು ಕಷ್ಟಪಡಬೇಕು. ನಾನೆಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂದರೆ, ಒಂದೇ ದಿನದಲ್ಲಿ ಆಗೋಗುತ್ತೆ, ಒಂದೇ ವಾರದಲ್ಲಿ ಆಗೋಗುತ್ತೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ ಅವ್ರುಗಳು ಹೇಳ್ತಾರೆ. ಬಟ್ ಅವ್ರುಗಳ್ದ ಅಷ್ಟೊಂದು ವ್ಯೂಸ್ ಹೋಗಲ್ಲ. ಇದನ್ನಾದರೂ ಗಮನಿಸಿದ್ದೀರಾ? ಅದು ಇಲ್ಲ. ಯಾಕೆ ಹೇಳಿ? ಸುಮ್ಮನೆ ಸ್ಕ್ರೋಲ್ ಮಾಡ್ತೀರಾ, ಆ ಥರ ಯಾವುದಾದ್ರೂ ಒಂದು ವೀಡಿಯೋ ಬಂತ ಅಂದರೆ ಅವ್ರ ವೀಡಿಯೋಸ್ನ ನೋಡ್ಕೊಂಡು ಕುತ್ಕೊತೀರ. ಹೊರ್ತು ನೀವೇನಾದರೂ ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೆ ಅಲ್ವಾ ಬರೋದು ವ್ಯೂಸು, ಸಬ್ಸ್ಕ್ರೈಬರ್ಸು ಎಲ್ಲ. ನಾನಂತೂ ಸ್ಟಾರ್ಟ್ ಮಾಡಿನೇ ಒಂದು 5-6 ವರ್ಷ ಆಯಿತು. ಬಟ್ ನಂಗೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಂಗೆ ಆವಾಗ ಐಡಿಯಾನೂ ಇರಲಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಆ ಥರ ಎಲ್ಲ ನಂಗೆ ಗೊತ್ತಿರಲಿಲ್ಲ ಆವಾಗೆಲ್ಲ. ಓನ್ಲಿ ಸ್ಟಡೀಸ್ ಮುಗ್ದಾದ್ಮೇಲೆ ಕೆಲಸ ಆದಮೇಲೆ ಮನೆ ಅಷ್ಟೇ ಗೊತ್ತಿದ್ದು. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳಾದರೂ ನನಗೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನೇನಾದರೂ ಈ ಥರ ಎಲ್ಲ ಮಾಡಿದ್ದಿದ್ರೆ ನಾನು ಇಷ್ಟೊತ್ತು ಗ್ರೋತ್ ಆಗಿ ನಾನು ಇನ್ಫ್ಲುಯೆನ್ಸರ್ ಆಗ್ತಿದ್ದೆ. ಬಟ್ ಇವಾಗ ಟ್ರೈ ಮಾಡ್ತಿದ್ದೀನಿ. ಇವಾಗ ಏನು ಮಾಡಬೇಕು, ಯಾವುದ್ರ ಬಗ್ಗೆ ಮಾಡಬೇಕು ಎಲ್ಲ ಗೊತ್ತಿದೆ. ನಾನು ಒಂದೇ ಹೇಳೋದು ಏನಂತ ಅಂದರೆ, ಈಗ ಲೈಕ್ ಏನಂತ ಅಂದರೆ, ವೀಡಿಯೋಸ್ ಬರುತ್ತೆ, ಅವರು ಹಾಕಿರ್ತಾರೆ. ಈಗ ಥಂಬ್ನೇಲಲ್ಲೇ ನೀವು ನೋಡಿರ್ತೀರ, ವಾಚ್ ಓವರ್ಸ್ ಇಷ್ಟು ಟೈಮಲ್ಲಿ ಕ್ಲಿಯರ್ ಅಂದರೆ ಕಂಪ್ಲೀಟ್ ಮಾಡ್ಬೋದು ಅಂತ ಆ ವೀಡಿಯೋಸ್ ನೋಡ್ತೀರಲ್ವ. ಹಾಗೆ ನೀವು ನೋಡ್ತೀರಾ ಅಂತಂದಮೇಲೆ ಆ ವೀಡಿಯೋಸ್ನ ನೀವು ಕ್ರಿಯೇಟ್ ಮಾಡಬೇಕು. ನೀವೊಂದು ಚಾನಲ್ ಓಪನ್ ಮಾಡಬೇಕು. ನೀವೊಂದು ಕಂಟೆಂಟ್, ನೀವು ಯಾವುದ್ರ ಬಗ್ಗೆ ಮಾತಾಡ್ತೀರಾ, ಯಾವುದ್ರ ಬಗ್ಗೆ ಮಾಡ್ತೀರಾ ಅದನ್ನು ನೀವು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಡೈಲಿ ಪೋಸ್ಟ್ ಹಾಕ್ಕೊಂಡು ಹೋಗಬೇಕು. ಡೈಲಿ ಅಟ್ಲೀಸ್ಟ್ ಶಾರ್ಟ್ಸ್ 2 ಶಾರ್ಟ್ಸ್ ಆದರೂ ಹಾಕಬೇಕು. ಆ್ಯಂಡ್ ಡೈಲಿ 1 ವೀಡಿಯೋ ಆದರೂ ಹಾಕಬೇಕು. ನೀವು ಡೈಲಿ ಹಾಕ್ಕೊಂಡು ಬಂದರೆ ತಾನೇ ಅದು ಗ್ರೋತ್ ಆಗೋದು.